ಹಲೋ ಮಿಸ್ಟರ್ ಕೊರೋನಾಡು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿರ್ತಾರ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದರೆ ರಾಗಿ ಗುಡ್ಡ ಅನ್ನೋಂಥ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿದೆ, ಏನು ಇದ್ರ ಹಿಸ್ಟ್ರಿ ಏನು ಎಲ್ಲ ಮುಂದೆ ಬ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಬನ್ನಿ ಹೋಗೋಣ. ಆಮೇಲೆ ಎಕ್ಸ್ಪ್ಲೈನ್ ಕೊಡ್ತೀನಿ ನಾನು. ಫಸ್ಟ್ ತ್ರಿಮೂರ್ತಿಗಳನ್ನ ನೋಡ್ಕೊಂಬರೋಣ. ಆ ತ್ರಿಮೂರ್ತಿಗಳನ್ನ ಹೆಂಗ್ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ನೋಡಿ, ಇಲ್ಲೇ ಇರೋದು ಕಡೆಯಿಂದ ಹೋಗ್ಬೇಕು. ಇದೇ ತ್ರಿಮೂರ್ತಿಗಳು. ಇದು ಒಂದೇ ಬಂಡೆ ಕಲ್ಲಲ್ಲ, ಒಂದೇ ಕಲ್ಲಿಂದ ಕೆತ್ತಿರೋದಲ್ಲ, ಮೂರು ಸಪ್ರೇಟ್ ಕಲ್ಲಿಂದ ಕೆತ್ತಿರೋದು. ಈ ಮೂರು ಕೂಡ ಹೆಂಗೆ ಬಂತು ಅಂತಂದ್ರೆ ನಾನು ಹೇಳ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ರಹ್ಮ ವಿಷ್ಣು ಜಾಸ್ತಿ ಮಾಡಿರ್ತಾರ ನೋಡಿ, ಥರ ಇದೆ. ನೀವು ನೋಡ್ತಾ ಇದ್ರಲ್ಲ ತ್ರಿಮೂರ್ತಿಗಳು. ಈ ತ್ರಿಮೂರ್ತಿಗಳು ಹೆಂಗೆ ಇಲ್ಲಿ ಸ್ಥಾಪನೆ ಮಾಡಿದ್ರು, ಮತ್ತೆ ಈ ರಾಗಿ ಗುಡ್ಡ ದೇವಸ್ಥಾನಕ್ಕೆ ರಾಗಿ ಗುಡ್ಡ ಅಂತ ಏನಂತ ಹೆಸರು ಬಂತು ಅಂತ ಅಂದ್ರೆ, ಫಸ್ಟ್ ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬಾ ರಾಗಿ ಬೆಳೀತಾ ಇದ್ರಂತೆ. ತುಂಬಾ ರಾಗಿ ಬೆಳೆದಾಗ ಈ ಊರಲ್ಲಿ ಜಮೀನ್ದಾರರು ಒಬ್ರು ಇದ್ರಂತೆ. ಆ ಜಮೀನ್ದಾರರಿಗೆ ಒಬ್ಬ ಮಗ ಇದ್ದಂತೆ, ಅವ್ರಿಗೆ ಮದ್ವೆ ಆಗಿತ್ತು. ಇದು ಇಲ್ಲಿ ರಾಗಿ ಗುಡ್ಡ ಇದೆ ಅಲ್ಲ, ಆ ಗುಡ್ಡ, ಅದು ಬೆಟ್ಟ ಕಲ್ಲಿದೆ ಅಲ್ಲ, ಬಂಡೆ ಕಲ್ಲು, ಅದೆಷ್ಟು ಉದ್ದ ಆಗಿದೆ ಅಷ್ಟು ಉದ್ದ ಕೂಡ ಒಂದು ರಾಗಿನ ರಾಶಿ ಹಾಕಿದ್ರಂತೆ. ಅವಾಗ ಮೂರು ದಾಸರು ಬಂದ್ರಂತೆ, ಭಿಕ್ಷೆ ಕೇಳ್ಕೊಂಡು ದಾಸರು ಬಂದ್ರಂತೆ. ಆ ದಾಸರು ಬಂದಾಗ ನೋಡಿ, ಇದೇ ಮೂರು ಬಂಡೆಕಲ್ ಇದೆಯಲ್ಲ, ಇಲ್ಲಿ ಮೂರು ಇದಾರಲ್ಲ, ದಾಸರು ಬಂದ್ರಂತೆ. ದಾಸರು ಬಂದಾಗ ಏನಾಯ್ತು, ಮೂರು ಭಿಕ್ಷೆ ಕೇಳಿದ್ರಂತೆ.
ಅವಾಗ ಸೊಸೆ ಏನಂತ ಅದು ಜಮೀನ್ದಾರ ಸೊಸೆ ಏನಂದ್ಕೊಂಡ್ಲಂತೆ, ತ್ರಿಮೂರ್ತಿಗಳೇ ಬಂದಿದ್ದಾರೆ ನಮ್ಗೆ ದಾನ ಕೇಳಕ್ಕೆ ತ್ರಿಮೂರ್ತಿಗಳೇ ಬಂದಿದ್ದಾರೆ ಅಂತಂದ್ಬಿಟ್ಟು ಎಲ್ಲರಿಗೂ ಒಂದೊಂದು ಮರ ರಾಗಿನ ಕೊಡಕ್ಕೆ ಸಿದ್ಧ ಆದ್ಲಂತೆ. ತುಂಬ್ಕೊಂಡಾಗ ಏನಂದ್ರು, ಜಮೀನ್ದಾರು ಹೆಂಡ್ತಿ ಏನಂದ್ರಂತೆ, ಅವ್ರಿಗೆ ಎಂತ ಕೊಡ್ತೀಯಾ, ಅವ್ರೇನ್ ಬೆಳ್ದಿದಾರ ಹಂಗೆ ಹಿಂಗೆ ಅಂತ ಸ್ವಲ್ಪ ಏನೋ ಮಾತಾಡಿದ್ರಂತೆ. ಅದಕ್ಕೆ ಕೋಪ ಆದಂತ ದಾಸರು, ದಾನಕ್ಕೆ ಬರದಂತ ರಾಗಿ ಇನ್ನೇನಕ್ ಬೇಕು ನಿಮ್ಗೆ, ದಾನಕ್ಕೆ ಬರದಂತ ರಾಗಿ ಇನ್ನೇನಕ್ಕೆ ಅಂತಂದ್ಬಿಟ್ಟು ಇದಷ್ಟು ಕಲ್ಲಾಗ್ಲಿ ಅಂತ ಅಂದ್ಬಿಟ್ಟು ಶಾಪ ಕೊಟ್ರಂತೆ. ಅವಾಗಿಂದ ಈ ದೇವಸ್ಥಾನಕ್ಕೆ ರಾಗಿಗುಡ್ಡ ಅಂತ ಹೆಸರು ಬಂತು. ಮತ್ತೆ ಈ ದೇವಸ್ಥಾನ ಹಿಂದೆ ಗುಡ್ಡ ಇದೆಯಲ್ಲ ಕಲ್ಲು, ಅದು ಕೂಡ ರಾಗಿಗುಡ್ಡ ಅಂತಾನೆ. ಅದೇ ರಾಗಿ ಗುಡ್ಡ ಇದ್ದಿದ್ದು ನೋಡಿ. ಅವಾಗ ಅದು ಶಾಪ ಕೊಟ್ಟಂತ 3 ತ್ರಿಮೂರ್ತಿಗಳು ನೋಡಿ ಇದೇ 3 ಬಂಡೆಕಲ್ಲಾಗಿ ಮಾರ್ಪಾಡದ್ರಂತೆ. ಅದೇ ಬಂಡೆಕಲ್ಲಿಂದ ಇವಾಗ ಒಂದು ತ್ರಿಮೂರ್ತಿಗಳ ವಿಗ್ರಹನ ಕೆತ್ತಿದ್ದಾರೆ. ಆ ದಾಸರ ಒಂದು ಬಂಡೆಕಲ್ಲಿಂದ ತ್ರಿಮೂರ್ತಿಗಳ ವಿಗ್ರಹನ ಕೆತ್ತಿದ್ದಾರೆ. ಓಕೆ ಗಾಯ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.